ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಾದಾಮ್ ಕೋಲ್ಡ್ ಡ್ರಿಂಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಇದಕ್ಕೆ ಯಾವುದೇ ರೀತಿಯಾದ ಬಾದಾಮ್ ಪೌಡರ್ನ ಬಳಸ್ತೇನೆ ಈ ಡ್ರಿಂಕ್ನ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 15 ಬಾದಾಮಿಗಳನ್ನು ಓವರ್ ನೈಟ್ವರೆಗೂ ಕೂಡ ನೆನೆಸಿಟ್ಕೊಂಡು ತೊಗೊಂಡಿರ್ತಕ್ಕಂಥದ್ದು. ಇದರಲ್ಲಿರ್ತಕ್ಕಂಥ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನಾನಿಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಸೊ ನೀವಿಲ್ಲಿ ನೋಡ್ತಿರ್ಬೋದು. ಹಾಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬಾದಾಮಿ ಬೀಜ ಹಾಗೂ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಕೆನೆ ಇದಿಷ್ಟನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ. ಹಾಗೆ ನಾನಿಲ್ಲಿ 1 ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ ಇದು 1/4 ಲೀಟರ್ನಷ್ಟು ಹಾಲಿದೆ. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆಯನ್ನು ನಿಮಗೆ ಅನುಗುಣವಾಗಿ ಸೇರಿಸ್ಕೋಬಹುದು. ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರ್ತಕ್ಕಂಥದ್ದು ವೆನಿಲಾ ಫ್ಲೇವರ್ ಇರ್ತಕ್ಕಂಥ ಕಸ್ಟರ್ಡ್ ಪೌಡರ್. ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗಂಟಿಲ್ಲದೆ ಇರೋ ರೀತಿ ಈ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ರೆಡಿ ಆಯಿತು. ಹಾಗೆ ಈಗ ನಾನಿಲ್ಲಿ ಹಾಲನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಕೂಡ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕೂಡ ಕುದಿಸ್ಕೊಂಡು ನಂತರದಲ್ಲಿ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣವನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಬಾದಾಮ್ ಮಿಶ್ರಣವನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇದು ಕೂಡ 20 to 30 ಮಿನಿಟ್ಸ್ವರೆಗೂ ಕೂಡ ಕುದಿಸ್ಕೊಂಡು ನಂತರದಲ್ಲಿ ನಾವು ಕಸ್ಟರ್ಡ್ ಪೌಡರ್ನ ಮಿಶ್ರಣವನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕೂಡ ಕುದಿಸ್ಕೊಂಡ್ರೆ ಕಂಪ್ಲೀಟ್ ಆದ ಬಾದಾಮ್ ಕೋಲ್ಡ್ ಡ್ರಿಂಕ್ ರೆಡಿ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು. ನೀವು ಬೇಕಂದರೆ ಬಿಸಿಯಾಗಿರ್ತಕ್ಕಂಥ ಡ್ರಿಂಕ್ನು ಕೂಡ ಹಾಗೇನು ಕುಡಿಬೋದು. ನಾವು ಇದನ್ನು 1 ರಿಂದ 2 ಗಂಟೆಗಳ ಕಾಲ ನಾನಿಲ್ಲಿ ಫ್ರೀಝರಲ್ಲಿ ಇಟ್ಬಿಟ್ಟು ತೊಗೊಂಡಿರ್ತಕ್ಕಂಥದ್ದು, ಹಾಗಾಗಿ ಚಿಲ್ಡ್ ಇರುತ್ತೆ. ಕೊನೆಯದಾಗಿ ನಾವಿಲ್ಲಿ ಗ್ಲಾಸ್ಗೆ ಸರ್ವ್ ಮಾಡಿಬಿಟ್ಟು ನಾನು ಹಾಗೆ ಬಾದಾಮಿ ಬೀಜವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿದ್ರಿ ಅಲ್ವಾ ಬಾದಾಮ್ ಕೋಲ್ಡ್ ಡ್ರಿಂಕ್ನ ಎಷ್ಟು ಈಸಿಯಾಗಿ ಮಾಡೋದು ಅಂತ. ಥ್ಯಾಂಕ್ ಯು.